ಬಟ್ ಒಂದು ಪರ್ಸನಲ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅದು ಗೊತ್ತಿಲ್ಲ, ಯಾಕಂದರೆ ನಾನು ಹೇಳಿದ್ರೆ ಕಾನೂನು ದರ್ಶನ್ ಅವ್ರು ಮಾಡಿದ್ದಾರೆ ಅಂತ ನನಗೆ ನಾನು ಹೇಳೋಕ್ಕಾಗಲ್ಲ, ದರ್ಶನ್ ಪರ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಸೊ ಅವ್ರು ಆರೋಪಿ ಸ್ಥಾನದಲ್ಲಿದ್ದಾರೆ ಹೊರತು ಅಪರಾಧ ಅಲ್ಲ, ಅಪರಾಧಿ ಮಾಡಿಲ್ಲ, ಅದು ಅಪರಾಧ ಆಗಿಲ್ಲ ಅವರು. ಒಂದು ಆಮೇಲೆ ರೇಣುಕಾ ಸ್ವಾಮಿ, ಎಸ್ ನನಗೂ ಅನುಕಂಪ ಇದೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಒಂದು ಪ್ಲಸ್ ಅವ್ರಿಗೆ ಫ್ಯಾಮಿಲಿಯವ್ರಿಗೆ ಒಂದು ಧೈರ್ಯ ಸಿಗಲಿ, ಭಗವಂತ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಭಾಳ ನಷ್ಟ ಆಗಿದೆ ಅವ್ರಿಗೆ, ಭಾಳ ತೊಂದರೆನೂ ಆಗಿದೆ. ಯಾಕಂದರೆ ಅವ್ರ ಹೆಂಡ್ತಿನೂ ಪ್ರೆಗ್ನೆಂಟ್ ಅಂತ ಕೇಳ್ಪಟ್ಟೆ. ಸೊ ಅದೇನು ಸಹಾಯ ಮಾಡಬೇಕು ಕೆಲವ್ರು ಮಾಡಿದ್ದಾರೆ. ಆಮೇಲೆ ನನಗೂ ಅದು ಬಂತು, ಅಕೌಂಟ್ ನಂಬರ್ ಏನೋ ಬಂತು. ನಾವು ಒಂದು ಕಲಾವಿದ ಸೇರಿ ನಾನು ಸುಮಾರು ಜನ ಕಳಿಸ್ದೆ, ಗುರುಯನ ಮಾಡಂಬತ್ತು, ಎಲ್ಲರೂ ಮಾಡಿದ್ದಾರೆ. ಸೊ ಅಭಿಮಾನಿಗಳು ಮಾಡಿದ್ದಾರೆ, ಮಾಡ್ಕೊಂಡು ಬರ್ತಾಯಿದೆ, ಅದು ಆಗತ್ತೆ. ಅದು ಏನು ಮಾಡೋಕ್ಕೆ, ಅದು ಏನಂದರೆ ಅನುಕಂಪ ಅಂದಿದೆ, ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಲ್ಲ. ಯಾಕಂದರೆ ಹೋದ ಜೀವಂತೂ ಮತ್ತೆ ತರ್ಸೋಕ್ಕಾಗಲ್ಲ ಒಂದು. ಬಟ್ ಇವರಿಂದ ಆಯಿತು, ಇವರೇ ಮಾಡಿಸಿದ್ರು ಅನ್ನೋದು ನಂಗೆ ಈಗಲೂ ನಂಬೋಕ್ಕಾಗ್ತಾಯಿಲ್ಲ. ಅಥವಾ ಇವರೇ ಹೇಳ್ಕೊಂಡು ಬೇರೆ ಯಾರು ಮಾಡೋರು ಗೊತ್ತಿಲ್ಲ. ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಅದು ಬೇರೆ ಕತೆ. ಅಂದರೆ ಈಗಿಂದ ಏನು ನಡೀತಾ ಇದೆ ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಕಾಟೇರವ್ರಿಗೂ ನನ್ನ ಜೊತೆ ನಾನು ಪಾತ್ರ ಮಾಡಿದ್ದೀನಿ. ಅವ್ರ ಜೊತೆ ಕಾಟೇರದವರೆಗೂ ಹೇಗಿತ್ತು ನಮ್ಮ ಒಡನಾಟ ಅಷ್ಟು ನಾನು ಹೇಳಬಲ್ಲೆ. ಯಾಕಂದ್ರೆ ನಾವು ಪಾರ್ಟೀಸ್ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಎಸ್ಪೆಷಲಿ ನಾವು ಔಟ್ಡೋರ್ ಹೋದಾಗ ಶೂಟಿಂಗ್ ಮುಗಿದ ತಕ್ಷಣ ಇನ್ನೇನು ಕೆಲಸ, ರೂಮಲ್ಲಿ ಬರೋ ಪಾರ್ಟಿ ಮಾಡೋಣ ಅಂತಾರೆ ಅಷ್ಟೇ. ಎಷ್ಟು ಲಿಮಿಟಲ್ಲಿ ಮಾಡ್ತೀವಿ, ಹೋಗ್ತೀವಿ. ಅದು ನಾವೇ ಅಂತಲ್ಲ, ಪ್ರತಿಯೊಬ್ಬರು ಮಾಡ್ತಾರೆ. ಇಟ್ಸ್ ನಥಿಂಗ್ ನ್ಯೂ. ಅದು ಹಿಂಗೆ ಪಾರ್ಟಿ ಮಾಡೋದು ಕ್ರೈಮ್ ಏನಲ್ಲ. ಬಟ್ ಹಿತಿಮಿತಲ್ಲಿ ಇರ್ತೀವಿ ಅಷ್ಟೇ. ಬಟ್ ಅದನ್ನೆಲ್ಲ ಮೀರಿ ಈ ಥರ ಇದಾಗಿದ್ದು ನಮಗೂ ಗೊತ್ತಿಲ್ಲ. ಆ ಥರ ಮುಖ ಹೇಳಿದ್ರಲ್ಲ, ನೀವು ಹೇಳಿದ್ರೆ ಅವಾಗಲೇ 2 ಥರ ಮುಖ ಅಂಥೇಳಿ. ಅದು ಯಾವ ಥರ ಹೇಳಿರ್ತಾರೋ ಗೊತ್ತಿಲ್ಲ. ಸೊ ಎಲ್ಲ ಮನುಷ್ಯನಿಗೂ 2 3 ಮುಖ 4 ಮುಖ ಇದ್ದೇ ಇರ್ತಾರೆ. ರಾಜಕಾರಣಿಗಳಿಗೂ ಇದ್ದೇ ಇರ್ತಾರೆ, ಎಷ್ಟೋ ಮುಖಗಳಿರ್ತವೆ. ಸೊ ಅದೆಲ್ಲ ಕಾಮನ್. ಏನೋ ಅದು ಯಾವ ಅರ್ಥದಿಂದ ಹೇಳಿದಾರೋ ಗೊತ್ತಿಲ್ಲ. ಅದು ಏನಾಗಿದೆ, ಈ ಇದಕ್ಕೆ ಅದು ಟ್ಯಾಲಿ ಆಗ್ತಾ ಇದೆ. ಎಲ್ಲ ಕೋಇನ್ಸಿಡೆನ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಆಗ್ತಿದೆ. ಹಂಗೆ ತೊಗೊಂಡು ರಾಜಕಾರಣಿಗಳು ಎಷ್ಟು ಆಶ್ವಾಸನೆ ಕೊಟ್ಟಿಲ್ಲ, ಏನು ಮಾಡಿದ್ದಾರೆ ಅಲ್ವಾ, ಇದ್ದೇ ಇರ್ತದೆ. ಸೊ ಅದು ತಪ್ಪು ಆ ಥರ ಹೇಳೋದು. ಅದನ್ನ ಆಮೇಲೆ ಎಲ್ಲೋ ಹಳೆ ಸಿನಿಮಾ ಕ್ಲಿಪ್ಪಿಂಗ್ಸ್ ಎಲ್ಲ ತಂದು ಸೇರಿಸಿ ಮಾಡೋದು ಎಲ್ಲೋ ನಮಗೂ ಬೇಜಾರಾಗ್ತಿದೆ. ಸೊ ಒಬ್ಬ ಕಲಾವಿದನಿಗೆ ಆ ಮಟ್ಟಿಗೆ ಇನ್ನೂ ಅಪರಾಧಿ ಅಲ್ಲ ಅವನು, ಆಲ್ರೆಡಿ ಅಪರಾಧಿ ಥರ ಬಿಂಬಿಸ್ತಾ ಇದ್ದಾರೆ ಸುಮಾರು ಚಾನಲ್ಸ್. ನಾನು ಹೇಳ್ತೀನಿ, ನನಗದು ಭಾಳ ಬೇಜಾರಾಯಿತು. ಕಾನೂನು ಇದೆ, ಅದು ಅವ್ರದ್ದು ಏನು ಹೇಳ್ತಾರೆ ಕಾನೂನು, ಅವ್ರ ರಿಪೋರ್ಟ್ಸ್ ಬರುತ್ತೆ, ಅದರಿಂದ ಮಾಡಬೇಕು ಹೊರತು ನೀವೇ ಏನೋ ಊಹಿಸ್ಕೊಂಡು ಹಾಕೋದು ಅದು ತಪ್ಪು ಅಂತ ನನಗನ್ಸುತ್ತೆ. ನಾನು ಕಲಾವಿದ ಅಂತ ಹೇಳ್ತಾ ಇಲ್ಲ, ಯಾರೇ ಆಗಲಿ ಅವರು, ಅದು ತಪ್ಪೆ. ನಾನು ಅದು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ನಾನು ದರ್ಶನ್ ಅವ್ರನ್ನ ಸಮರ್ಸ್ಕೊತಿಲ್ಲ. ಇದು ತಪ್ಪು ಯಾರು ಮಾಡಿದ್ದಾರೆ ಅದು ತಪ್ಪೇ, ಅವ್ರು ಖಂಡಿತ ಶಿಕ್ಷೆ ಆಗಲೇಬೇಕು. ಅಲ್ಲಿ 2 ಮಾತಿಲ್ಲ. ಅದು ಕಾನೂನಿದೆ, ಅದು ಮಾಡಿ ಯಾರೂ ಬಚಾವ್ ಮಾಡೋಕ್ಕಾಗಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಬಟ್ ನನ್ನ ಒಡನಾಟ ಅವ್ರ ಜೊತೆ ಇದ್ದಿದ್ದು ಈ ಥರ ದರ್ಶನ್ ಅಲ್ಲ. ಸೊ ಅಷ್ಟು ಕೇರ್ ತೊಗೊಳ್ಳೋವಂಥ ವ್ಯಕ್ತಿ. ನಾನು ಸುಮಾರು ಇನ್ಸಿಡೆಂಟ್ ಇದ್ದಾವೆ. 1-2 ಇನ್ಸಿಡೆಂಟ್ ನಾನು ಹೇಳಬೇಕು ಅಂತಂದರೆ, ಒಂದು ಕಿಟಿ ಅಂತ ಒಂದು ಸಿನಿಮಾ, ಅದರಲ್ಲಿ ಒಂದು ಲೆಂತಿ ಶಾಟು, ಒಂದು 9 ಇದು ಬಾಳೆಕಂಬನ ಕಟ್ ಮಾಡಬೇಕು, ಒಂದೇ ಶಾರ್ಟಲ್ಲಿ ಮುಗಿಬೇಕು. ಒರಿಜಿನಲ್ ಮಚ್ಚು, ನೀವು ಅದನ್ನ ಟೈಮಿಂಗ್ ಮಿಸ್ ಆಯಿತು ಅಂದ್ರೆ ನಾನು ಕತ್ತೋಗುತ್ತೆ. ಸೊ ಆ ಥರ ಒಂದು ಇನ್ಸಿಡೆಂಟು. ಅದಾಗ ಜೋರಾಗಿ ಹೊಡಿಬೇಕು, ಜೋರಾಗಿ ಹೊಡೆದ್ರೆ ಅದು ಏನೋ ಬಾಳೆಕಂಬ ಕಟ್ಟಾಗೋದು, ಇಲ್ಲ ಕಟ್ಟಾಗಲ್ಲ. ಸೊ ಆ ಒಂದು ಟೈಮಿಂಗಲ್ಲಿ 4-5 ಸಲ ರಿಹರ್ಸಲ್ಸ್ ಮಾಡಿದ್ವಿ. ನನ್ನ ಲೈಫಲ್ಲಿ ರಿಸ್ಕ್ ಅಂತ ತೊಗೊಂಡಿದ್ದು ಅಂದರೆ ಆ ಒಂದು ಶಾರ್ಟು, ಆ ಒಂದು ಸಿನಿಮಾ, ಅದು ದರ್ಶನ್ ಅವ್ರ ಜೊತೆ. ಅದಕ್ಕೆ ಯಾಕೆ ನಾನು ಟೈಮಿಂಗ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೋಸ್ಕರ. 4 ಮಾನಿಟ್ರ್ ಮಾಡಿದ್ವಿ, ಎಲ್ಲ ಆಯಿತು, ಓಕೆ ಫೈನ್, ಟೇಕು. ಅದು ಡಿಜಿಟಲ್ ಇಲ್ಲ ಅವಾಗೆಲ್ಲ, ರೀಲು, ಕ್ಯಾನು. ಸರಿ ಟೇಕ್ ಮಾಡೋಣ ಅಂತ. ಆವಾಗ ಅವ್ನು ಲಾಸ್ಟ್ ಮೇಲೆ ದರ್ಶನ್ ಅವ್ರನ್ನ ಹೇಳು, ಚೇತೋ ನಾನು ಯಾವಾಗ ಫೋರ್ಸ್ ಕೊಡ್ತೀನಿ, ನಾನು ಹಿಂಗೆ ನೋಡಿ ಹಿಂಗಿರುತ್ತೆ ಸೌಂಡ್, ಲಿಪ್ ಬರಲ್ಲ, ಸೌಂಡ್ ಮಾಡ್ತೀನಿ, ಆ ಸೌಂಡಿಗೆ ನೀನು ಬಗ್ಗು, ಅದೇ ನಿಂದು ಏನೋ ಒಂದು ಟೈಮಿಂಗು. ಸೊ ಅದು ನೀನು ಮಿಸ್ ಆಗಬೇಕು ಅದು. ಸೊ ಆಯಿತು ಅಂತ ಆ ಒಂದು ಶಾರ್ಟ್ ಒಂದೇ ಟೇಕಲ್ಲಿ ಮಾಡಿದ್ವಿ. ಅಂದರೆ ಅಷ್ಟು ಕೇರ್ ತೊಗೊತಾರೆ, ಒಬ್ಬ ವ್ಯಕ್ತಿಗೆ ಏಟ್ ಬಿಡಬಾರ್ದು. ಆಮೇಲೆ ಅದೇ ಸಿನಿಮಾ ನಾವು ಈಗಲೂ ನೆನಪಿದೆ, ರಾತ್ರಿ ಫ್ರೀಡಮ್ ಪಾರ್ಕಲ್ಲಿ ಶೂಟಿಂಗು, ರಾತ್ರಿ 2 ಗಂಟೆ ಡಿಸೆಂಬರಲ್ಲಿ ಚಳಿಯಲ್ಲಿ. ಆವಾಗ ಫೈಟ್ ಮಾಸ್ಟರ್ ಅಸಿಸ್ಟೆಂಟು ಬಂಬು ತರೋದು ಮರ್ತುಬಿಟ್ಟ, ಅಂದರೆ ಡಮ್ಮಿ ಇರೋದನ್ನು ಮರ್ತುಬಿಟ್ಟಿದ್ದಾನೆ, ಒರಿಜಿನಲ್ ಇದೆ. ಸರ್ 2 ಗಂಟೆ ಆಗಿದೆ, ಎಲ್ಲ ಕ್ಲೋಸು, ಹೆಂಗೆ ತರೋದು? ಫೈಟ್ ಮಾಸ್ಟರ್ ಬಂದು ನಾವು ಅವ್ನು ಅಟ್ಯಾಕ್ ಮಾಡ್ತೀವಿ, ಅದೊಂದು ಸೀನು. ಸರ್ ಅದು ಮಳೆ, ರೈನ್ ಎಫೆಕ್ಟು, ಸರ್ ಇದೆಲ್ಲ ಮಾಡಿಬಿಡಿ ಸರ್ ಅಂತ ಅವ್ನು ಫೈಟ್ ಮಾಸ್ಟ್ರು. ಹೆಂಗೆ ಬೈದರು ದರ್ಶನ್ ಅವರು ಅಂದರೆ, ಅದನ್ನ ತೊಗೊಂಡು ನೆಲ್ಲಕ್ಕೆ ಹೊಡೆದಾಕಿ, ಏನು ಆರ್ಟಿಸ್ಟ್ ಅಂತ ಏನು ಅಂದ್ಕೊಂಡಿದ್ದೀರಿ, ಒಂದು ಚೂರು ಏನು ಹೆಚ್ಚು ಕಮ್ಮಿ ಆದರೆ ಹೋಯ್ತು ಅವ್ನ ಫೇಸು, ಅವ್ನ ಲೈಫ್ ಏನಾಗಬೇಕು, ಅವ್ರ ಸಂಸಾರ ಏನಾಗಬೇಕು, ಆ ರೇಂಜ್ಗೆ ಅವ್ರು ಬೈದಾಕ್ಬಿಟ್ರು. ಶೂಟಿಂಗ್ ಸ್ಟಾಪ್ ಮಾಡಿ ಹೋಗಿ ಅಂಗಡಿ ತರಿಸಿ ಅದನ್ನು ತರಿಸಿ ನಾವು ಶೂಟ್ ಮಾಡಿದ್ವಿ. ಅಲ್ಲಿವರೆಗೂ ಆ ಚಳಿ, ಆ ಜನ್ರೇಟ್ರು ಬಿಸಿ ಇದರಲ್ಲಿ
ಕೂತಿದ್ವಿ ನಾವು. ಬಂದಮೇಲೆ ಶಾರ್ಟ್ ಮಾಡಿದ್ವಿ. ಅಂದರೆ ನಾನು ಹೇಳೋದು ಯಾರು ಮಾಡ್ತಾರೆ ಅದನ್ನ? ಹೌದಾ, ನನ್ನ ಕೆಲಸ ಏನಿದು ಮಾಡ್ಬೇಕು, ಶಾರ್ಟ್ ಮಾಡ್ಬೇಕು, ಮುಗಿಸೋಗಿ 8 ಬೀಳಿ ನೋಡ್ಕೊತಾನೆ ಅಂತಾರೆ. ಹಂಗೆ ಮಾಡಲಿಲ್ಲ ಅವ್ರ ಮನುಷ್ಯ. ಸೊ ಹಿಂಗೆ ಈ ರೀಸೆಂಟಾಗಿ ಕಾಟೇರಲ್ಲೂ ಅಷ್ಟೇ. ಕಾಟೇರಲ್ಲಿ ನನಗೆ ಬಂದು ಒದಿತಾರೆ. ಅದು ಶ್ರುತಿಯೋದು ಒಂದು ಸೀನ್ ಆಗುತ್ತೆ. ಬಂದು ಒದಿತಾರೆ. ಬಂದು ಹಿಂದೆ ಹೋಗಿ ನಾನು ಹಿಂದೆ ಇದೇ ಥರ ಗಾಡಿ ನಿಂತಿರುತ್ತೆ, ಎತ್ತಿನ ಗಾಡಿ, ಆ ವೀಲ್ಗೆ ಹೊಡೆದು ಬೀಳ್ತೀನಿ. ಆ ಬೀಳ್ಬೇಕಾದ್ರೆ ಏನಾಯಿತು, ಎತ್ತಿನ ಗಾಡಿ ಇದು ಕಬ್ಬಣ ಬರ್ತಾರೆ, ಚಾಸಿ ಅಂತ ಹೇಳ್ತಾರೆ, ಅದ್ರ ಮೇಲೆ ಕೂತಿರ್ತದೆ. ಅದು ಬಂದು ನನ್ನ ಕಾಲ ಮೇಲೆ ಲ್ಯಾಂಡ್ ಆಯಿತು. ಲಕ್ಕಿಲಿ ಆ ಫೈಟ್ರುಗಳು ಸ್ಲೋ ಆಗಿಬಿಟ್ರು, ಫಾಸ್ಟ್ ಬಿಟ್ಬಿಟ್ಟಿದ್ದಾರೆ ರೋಪಲ್ಲಿ. ನನ್ನ ಕಾಲು ಇಷ್ಟೊತ್ತು ಪುಡಿಯಾಗಿರೋದು. ನೀವು ಬಿಟ್ರೂ ಬ್ಲಡ್ ಕ್ಲಾಟ್ ಆಗಿ ಕಿರ್ಚ್ಕೊಂಡ್ಬಿಟ್ಟೆ. ಸಡನ್ ದರ್ಶನ ಓಡ್ಬಂದು ಎಲ್ಲ ಕಾಲು ಎತ್ಕೊಂಬಂದು ಸೈಡ್ ಹಾಕ್ಬಿಟ್ಟು ಎಲ್ಲ ಒತ್ತಿಗಿತ್ತಿ ಎಲ್ಲ ಮಾಡಿ, ಓಕೆ ಐ ಸೀಟ್ ಎಲ್ಲ ಇಟ್ಟು ರೆಸ್ಟ್ ಕೊಟ್ಟು ಆಮೇಲೆ ರೆಸ್ಟ್ ಆಮೇಲೆ 10 ದಿವಸ ಬಿಟ್ಟು ಮಾಡೋಣ ಅಂತ ಆಮೇಲೆ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಯಾರು ಮಾಡ್ತಾರೆ ನನಗೆ? ಯಾರು ಯಾವ ದೊಡ್ಡ ಕಲಾವಿದರು ಮಾಡಲ್ಲ. ಏನು ಏಟ್ ಬಿತ್ತು ಪ್ರೊಡ್ಯೂಸರ್ ನೋಡ್ಕೊಂತಾರೆ, ಮ್ಯಾನೇಜರ್ ನೋಡ್ಕೊತಾರೆ, ಹೋಗ ಅಷ್ಟೋಗ್ತಾರೆ. ಹಿ ಟುಕ್ ಇಂಟ್ರೆಸ್ಟ್. ಸೊ ಈ ಥರ ವ್ಯಕ್ತಿ ಈ ಥರ ಎಲ್ಲ ಮಾಡ್ತಾರೆ ಅನ್ನೋದು ನಾನೆಂತೂ ನಂಬಲ್ಲ. ಅದು ಏನಾಗಿದೆ ಇನ್ವೆಸ್ಟಿಗೇಷನ್ ಮೇಲೆ ಗೊತ್ತಾಗತ್ತೆ. ಬಟ್ ಪರ್ಸನಲಾಗಿ ನನಗೆ ಅನಿಸೋದು ಆ ಥರ ವ್ಯಕ್ತಿ ದರ್ಶನ ಅಲ್ಲ.